ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಅಸಮಾಧಾನಗೊಂಡಿದ್ದಾರೆ ಮತ್ತು ಒಬ್ಬ ಸ್ಟಾರ್ ಆದವರು ತಮ್ಮ ಅಭಿಮಾನಿಗಳಿಗೆ ಹೇಗಿರಬೇಕು ಅಂತ ಬುದ್ಧಿ ಹೇಳಬೇಕೇ ವಿನಃ ಸುಮ್ಮನೆ ಇರಬಾರ್ದು, ಸೈಲೆಂಟ್ ಆಗಿದ್ರೆ ಅದು ಕೂಡ ತಪ್ಪಲ್ವಾ ಅಂತ ಪ್ರಶ್ನಿಸಿದ್ದಾರೆ ರಮ್ಯಾ. ದರ್ಶನ್ ಅಭಿಮಾನಿಗಳ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ನಟಿ ರಮ್ಯಾ. ಅಭಿಮಾನಿಗಳಿಗೆ ತಿಳುವಳಿಕೆ ಹೇಳಬೇಕು, ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ಸರಿ ದಾರಿಗೆ ತೆಗೆದುಕೊಂಡು ಬರಬೇಕಾದ್ದು ಒಬ್ಬ ನಟನ ಜವಾಬ್ದಾರಿ. ದರ್ಶನ್ ಬುದ್ಧಿ ಹೇಳದೇ ಇರೋದು ಕೂಡ ತಪ್ಪಲ್ವಾ ಅಂತ ನಟಿ ಈ ಸಂದರ್ಭದಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟ ನಂತರ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹಿಂದೆಲ್ಲ ಫ್ಯಾನ್ಸ್ ವಾರ್ಗಳಾಗ್ತಾ ಇದ್ವು, ಆಗ ಮನೆಯಲ್ಲಿರೋ ಹೆಣ್ಣುಮಕ್ಕಳ ಬಗ್ಗೆಯೂ ಕೂಡ ಅವಾಚ್ಯವಾಗಿ ಪದಗಳನ್ನ ಬಳಕೆ ಮಾಡಿದ್ದಾರೆ. ಆಗ್ಲೂ ಕೂಡ ನಾನು ವಿಷಯವನ್ನ ರೈಸ್ ಮಾಡಿದ್ದೀನಿ, ಈಗಲೂ ಕೂಡ ನಾನು ಮಾತನಾಡ್ತಾ ಇದ್ದೀನಿ, ಕಾರಣ ನನಗೆ ಆ ಮೆಸೇಜ್ ಮಾಡಿದ್ದಾರೆ ಅಂತ ಅವ್ರು ಮಾತನಾಡಿದ್ದಾರೆ. ದರ್ಶನ್ ನಿಮ್ ಸಹ ಕಲಾವಿದ, ನೀವು ಹಿಂದೆ ಕೂಡ ಅವ್ರ ಜೊತೆ ಆಕ್ಟ್ ಮಾಡಿದಿರಾ, ನೀವೇನಾದ್ರು ಇವತ್ತು ಆ ವಿಚಾರವಾಗಿ ಈ ತರ ಆಗಿರಿ, ನೀವೇನಾದ್ರು ಒಂದು ಮೆಸೇಜ್ ಹಾಕಿ ಅಥವಾ ಫೋನ್? ಇಲ್ಲಪ್ಪ, ನಾನು ಯಾವತ್ತು ಇಂಡಸ್ಟ್ರಿ ಅವ್ರ ಹತ್ರ ನಾನೇನು ಅಷ್ಟು ಐ ಡೋಂಟ್ ಕೀಪ್ ಡೈರೆಕ್ಟ್ ಟಚ್. ಏನಿದ್ರೆ ಅಷ್ಟಕ್ಕಷ್ಟೇ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಲ್ ಮಚ್. ಸೊ ಹಾಗಾಗಿ ಅವ್ರ ನಂಬರು ಇಲ್ಲ ನನ್ನ ಹತ್ರ ಆ್ಯಂಡ್ ಐ ಆಮ್ ನಾಟ್ ಇನ್ ಟಚ್ ವಿತ್ ದೆಮ್. ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಮಾತಾಡ್ಸಿದ್ರು, ಬಟ್ ಇಟ್ ದಿಸ್ ಬಿಫೋರ್ ರೇಣುಕಾ ಸ್ವಾಮಿ. ಅವಾಗ ಚೆನ್ನಾಗೇ ಮಾತಾಡ್ಸಿದ್ರು, ನಾನು ಚೆನ್ನಾಗಿ ಮಾತಾಡ್ಸಿದೆ ಅಷ್ಟೇ. ಈ ಇನ್ಸಿಡೆಂಟ್ ಆದ್ಮೇಲೆ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ದೀರಾ, ತುಂಬಾ ಕಡೆ ಮೀಡಿಯಾದಲ್ಲೂ ಬಂದಿದೆ. ದರ್ಶನ್ ಒಂದು ವಿಡಿಯೋ ಮಾಡಿ ಬಿಡ್ಬೋದಿತ್ತಲ್ಲ ಮೇಡಮ್, ಈ ರೀತಿಯಾಗಿ ಮಾಡಬಾರ್ದು, ಫ್ಯಾನ್ಸ್ಗಳು ಈ ತರ ಮಾಡಬಾರ್ದು ಅಂತ ಒಂದು ವಿಡಿಯೋ ಮಾಡ್ಬೋದಿತ್ತು. ಮಾಡ್ಬೋದಾಗಿತ್ತು. ಈ ವಿಚಾರದಲ್ಲಿ ಜವಾಬ್ದಾರಿ ಇಲ್ವಾ ಅಂತ? 100% ಅವ್ರ ಜವಾಬ್ದಾರಿ ಇದೆ. ಅವರು ಇದನ್ನ ಮುಂಚೆನೇ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಅವ್ರು ಮುಂಚೆನೇ ಮಾಡಿದಿದ್ರೆ ರೇಣುಕಾ ಸ್ವಾಮಿ ಅವರು ಈ ಥರ ಮೆಸೇಜ್ಗಳು ಕಳಿಸ್ತಾ ಮೇ ಬಿ ಹಿ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ. ಯಾರು ಗೊತ್ತು ಅಲ್ವಾ? ಯಾಕಂದ್ರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ. ಅವ್ರು ಮುಂಚೆನೇ, ನಾನು 2 ವರ್ಷ ಮುಂಚೆನೇ ಹೇಳಿದ್ದೆ ಈ ಥರ ಆಗ್ತಾ ಇದೆ ಅಂತ. ಅಟ್ಲೀಸ್ಟ್ ಅವಾಗ ಏನಾದರೂ ಅವ್ರು ಕ್ರಮಕ್ಕೆ ತಗೊಂಡಿದ್ರೆ, ಈ ಥರ ಅವ್ರ ಫ್ಯಾನ್ಸ್ಗೆ ಹೇಳಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದೇನೋ. 1 ಸೆಕೆಂಡ್ ಸರ್. ಪವಿತ್ರ ಗೌಡಂಗೆ ಮೆಸೇಜ್ ಮಾಡಿದ್ರೆ ರೇಣುಕಾ ಸ್ವಾಮಿಗೆ ಅಂತ ಶಿಕ್ಷೆ ಆಯಿತು. ಈಗ ನಿಮಗೂ ಮೆಸೇಜ್ ಮಾಡಿದ್ರೆ ಆ ಥರ ಕೊಡ್ತಾರೆ ಅಂತ ಯಾವ ಥರ ಶಿಕ್ಷೆ? ಇಲ್ಲಪ್ಪ, ನಾವು ವೆರೋಲ್ ಇಲ್ಲ. ಅದೇ ಐ ಆಮ್ ಆಸ್ಕಿಂಗ್, ನಾವು ಮರ್ಡರ್ ಮಾಡೋಕ್ಕಾಗುತ್ತೆ ಎಲ್ಲರೂ ಅಥವಾ ಅವ್ರು ಮರ್ಡರ್ ಮಾಡೋಕ್ಕಾಗುತ್ತಾ? ಇಟ್ಸ್ ನಾಟ್ ಲೈಕ್ ದ್ಯಾಟ್, ರೈಟ್? ವಿ ಲಿವ್ ಇನ್ ಅ ಸಿವಿಲೈಸ್ ಸೊಸೈಟಿ. ಒಂದು ಲಾ ಅಂತ ಇದೆ, ಒಂದು ಪೊಲೀಸ್ ಅಂತ ಇದೆ, ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ವಿ ಆಲ್ ಹ್ಯಾವ್ ಟು ಅಬೈಡ್ ಬೈ ಇಟ್. ಅಕಸ್ಮಾತ್ ಅದಾಗದೆ ಹೋದ್ರೆ ಜಸ್ಟ್ ಇಮ್ಯಾಜಿನ್ ವಾಟ್ ವಿಲ್ ಹ್ಯಾಪನ್ ಟು ಸೊಸೈಟಿ. ಇಟ್ಸ್ ಶಾಕಿಂಗ್. ಮೇಡಮ್, ದರ್ಶನ್ ರೇಣುಕಾ ಸ್ವಾಮಿ ವಿಚಾರದಲ್ಲೂ ತಪ್ಪು ಮಾಡಿದ್ರು, ಈಗ ನಿಮ್ಮ ವಿಚಾರದಲ್ಲೂ ಏನು ಮಾಡದೆ ತಪ್ಪು ಮಾಡ್ತಾ ಇದ್ದಾರೆ. 100% ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ. ದಿಸ್ ಇಸ್ ಕ್ರಿಟಿಸೈಸ್ ಮಾಡಿಪ್ಪ, ನೀವೇನಾದರೂ ಹೇಳ್ಕೋಬೇಕಂದ್ರೆ ಹೇಳ್ಕೊಳ್ಳಿ, ದೇರ್ ಇಸ್ ದಟ್ ಫ್ಯಾನ್ ವಾರ್, ಅದೆಲ್ಲ ನಡೆಯುತ್ತೆ. ಬಟ್ ಈ ಮಟ್ಟಕ್ಕೆ ಈ ಥರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ದಿಸ್ ಇಸ್ ಹಾರಿಬಲ್. ಈ ಥರ ಆಗಲೇಬಾರ್ದು. ಈ ಥರ ನೋಡಿದ್ರೆ ನನಗನ್ಸುತ್ತೆ ರಿಫ್ಲೆಕ್ಷನ್ ಆಫ್ ಯೂತ್. ಅವ್ರ ಮೈಂಡ್ ಸೆಟ್ ಏನಿದೆ, ಅವ್ರ ವಾತಾವರಣ ಏನು, ಅವ್ರ ಲೈಫ್ ಏನು, ನಮ್ಮ ಸಮಾಜದಲ್ಲಿ ನಾವಿರೋದು ಯಾವ ಥರ ಸಮಾಜ ಅಂತ ನನಗೆ ಐ ಆಮ್ ಹ್ಯಾವಿಂಗ್ ಟು ಥಿಂಕ್ ಅಬೌಟ್ ಇಟ್. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಕಮಿಷನರ್ ಅವರಿಗೆ. ಒಟ್ಟು ಎಷ್ಟು ಮಂದಿಯ ವಿರುದ್ಧ ಅವರು ದೂರನ್ನ ಕೊಟ್ಟಿದ್ದಾರೆ, ಏನಂತ ಉಲ್ಲೇಖ ಮಾಡಿದ್ದಾರೆ? ದಿವ್ಯಾ, ಪ್ರಮುಖವಾಗಿ ಇದುವರೆಗೂ ಕೂಡ ದರ್ಶನ್ ಅವರ ಫ್ಯಾನ್ಸ್ ನ ವಿರುದ್ಧ ಇಲ್ಲಿಯ ತನಕ, ಅಂದ್ರೆ ಈ ಕಂಪ್ಲೇಂಟ್ ಕೊಡೋ ತನಕ ಕೂಡ ದರ್ಶನ್ ಅವರ ಫ್ಯಾನ್ಸ್ ನ ವಿರುದ್ಧ ರಮ್ಯಾ ಅವರು ಏನೋ ಹರಿಹಾಯ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಬಂದಂತ ಕೆಟ್ಟ ಮೆಸೇಜ್ಗಳೇನಿತ್ತು, ಆ ಮೆಸೇಜ್ಗಳಿಂದ ಅವ್ರಿಗೆ ಅದು ಸಾಕಷ್ಟು ನೋವನ್ನು ಉಂಟು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಸಾಕಷ್ಟು ಕೋಪವನ್ನ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ 48 ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟ್ಗಳೇನಿದ್ದಾವೆ, ಆ ಅಕೌಂಟ್ಗಳಿಗೆ ಸಂಬಂಧಪಟ್ಟಂತೆ ಆಕೆ ದೂರನ್ನ ಕೊಟ್ಟಿರುವಂತದ್ದು. ಸುದೀರ್ಘವಾಗಿ 5 ಪುಟಗಳ ದೂರಿದೆ. 5 ಪುಟಗಳ ದೂರಿನಲ್ಲಿ ಆಕೆ ವಿಚಾರಗಳೇನಿತ್ತು ಅಂದ್ರೆ ಅವತ್ತು 24ನೇ ತಾರೀಕು ಆದಂತಹ ಘಟನಾವಳಿಗಳು ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಂತಹ ಘಟನಾವಳಿಗಳು, ಆ ಸಂಬಂಧಪಟ್ಟಂತೆ ನಾನು ಸುದೀರ್ಘವಾಗಿ ಒಂದು ಟೆಕ್ಸ್ಟ್ ಅನ್ನು ಹಾಕಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಲ್ಲಿ ತುಂಬಾ ಕೆಟ್ಟದಾಗಿ ಮೆಸೇಜ್ ಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಆಕೆ ಉಲ್ಲೇಖವನ್ನ ಮಾಡಿರುವಂತದ್ದು. ಜೊತೆಗೆ 48 ಅಕೌಂಟ್ಗಳ ಯಾವ್ಯಾವ ರೀತಿಯ ಮೆಸೇಜ್ ಗಳನ್ನ ಮಾಡಿದ್ರು, ಆ ಮೆಸೇಜ್ ಗಳನ್ನ ಕೂಡ ಕಮಿಷನರ್ ಅವರಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾದ ಘಟ್ಟ ನಡೀತಾ ಇರುವಂತದ್ದು ಮತ್ತು ಟರ್ನ್ ಅನ್ನ ಪಡ್ಕೊಂಡಿರುವಂತದ್ದು. ಇಲ್ಲಿಯವರೆಗೂ ದರ್ಶನ್ ಫ್ಯಾನ್ಸ್ ನ ವಿರುದ್ಧ ಹರಿಹಾಯ್ತಾ ಇದ್ದಂತ ರಮ್ಯಾ ಅವರು ಇವತ್ತು ಡೈರೆಕ್ಟ್ ಆಗಿ ದರ್ಶನ್ಗೆ ಒಂದು ರೀತಿಯಲ್ಲಿ ಟಾಂಗನ ಕೊಟ್ಟಿರುವಂತದ್ದು. ದರ್ಶನ್ ಅವರು ಇದುವರೆಗೂ ಸುಖ ಸುಮ್ಮನೆ ಮೌನ ವಹಿಸಿರುವಂತದ್ದು ಯಾಕೆಂದ್ರೆ ಅವರು ಅವರ ಫ್ಯಾನ್ಸ್ ಗಳಿಗೆ ಹೇಳ್ಬೋದಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಬೋದಿತ್ತು. ಅದನ್ನ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳೋದನ್ನ ಬಿಟ್ಟು ಅವ್ರ ಪಾಡಿಗೆ ಅವರನ್ನ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ
ಯಾಕೆಂದ್ರೆ ಈ ಹಿಂದೆಯೂ ಸಾಕಷ್ಟು ಬಾರಿಯಲ್ಲಿ ಸೆಲೆಬ್ರಿಟಿಗಳು ಸ್ಟಾರ್ ವಾರ್ಗಳನ್ನ ನೋಡ್ತಾ ಇದ್ವಿ. ಆ ಸಂದರ್ಭದಲ್ಲೂ ತುಂಬಾ ಈ ರೀತಿಯಲ್ಲಿ ಕೆಟ್ಟದಾಗಿ ಮೆಸೇಜ್ಗಳನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ನಾನು ಇದನ್ನ ಟೀಕಿಸ್ತಾ ಬಂದಿದ್ದೇನೆ. ಯಾಕೆಂದ್ರೆ ಯಾರ ಹೆಂಡತಿ ಮಕ್ಕಳನ್ನು ಕೂಡ ಅಥವಾ ಯಾರ ಕುಟುಂಬವನ್ನು ಕೂಡ ಅವರ ಫ್ಯಾನ್ಸ್ ಬಿಡ್ತಾ ಇಲ್ಲ, ಪದೇ ಪದೇ ಈ ರೀತಿಯಲ್ಲಿ ತುಂಬಾ ಕೆಟ್ಟದಾಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕೆ ಆಕ್ರೋಶನ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಇವತ್ತು ದರ್ಶನ್ ಅವರ ವಿರುದ್ಧ ನೇರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲ ದೊಡ್ಡ ಬೆಳವಣಿಗೆಗಳಾಗ್ತಾ ಇದೆ, ಒಬ್ಬ ಸಹನಟಿಯ ವಿರುದ್ಧ ಇಷ್ಟು ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ತನ್ನ ಫ್ಯಾನ್ಸ್ ಗಳಿಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡಬಹುದಿತ್ತು ಅಥವಾ ಒಂದು ಸೂಚನೆಯನ್ನ ಕೊಡಬಹುದಿತ್ತು. ಅದನ್ನ ಕೊಡದೇನೆ ಮೌನ ವಹಿಸಿರುವಂತದ್ದು ಪರೋಕ್ಷವಾಗಿ ಅವರನ್ನ ಬೆಂಬಲಿಸೋ ರೀತಿಯಲ್ಲಿ ಕಾಣ್ತಾ ಇದೆ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದಂತೂ ಸ್ಪಷ್ಟ, ದರ್ಶನ್ ಅವರ ಫ್ಯಾನ್ಸ್ ಗಳ ವಿರುದ್ಧ ಏನು ಗಲಾಟೆ ಆಗ್ತಾ ಇತ್ತು ಅಂದ್ರೆ ಅವರ ವಿರುದ್ಧ ಇವರು ಆಕ್ರೋಶವನ್ನು ಯಾವಾಗ ವ್ಯಕ್ತಪಡಿಸಿದ್ರು, ಇವಾಗ ನೇರವಾಗಿ ದರ್ಶನ್ ಅವರಿಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಲೂ ಹೇಳ್ತಾ ಇದ್ದಾರೆ ತಮ್ಮ ಅಭಿಮಾನಿಗಳಿಗೆ, ಅಂದ್ರೆ ಅಷ್ಟು ವಲ್ಗರ್ ಆಗಿ ಅಷ್ಟು ಅವ್ಯಾಚವಾಗಿ ಮೆಸೇಜ್ ಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ಸಹಿಸಿಕೊಳ್ಳೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಈಗಲಾದ್ರೂ ಅವರ ಫ್ಯಾನ್ಸ್ ಗಳಿಗೆ ಬುದ್ಧಿವಾದವನ್ನ ಹೇಳಲಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಅನ್ನ ರಮ್ಯ ಅವರು ಮಾಡ್ಕೊಳ್ತಾ ಇರೋಂಥದ್ದು. ದಿವ್ಯಾ, ಈ ಹಿಂದೆ ವಿಜಯಲಕ್ಷ್ಮಿ ಅವರು ಕೂಡ ಅಭಿಮಾನಿಗಳು ತಾಳ್ಮೆಯಿಂದ ಇರಬೇಕು ಅಂತ ಮನವಿ ಮಾಡಿಕೊಂಡಿದ್ರು ಮತ್ತು ಡಿಬಾಸ್ ಫ್ಯಾನ್ಸ್ ಅವರ ಪೇಜ್ಗಳಲ್ಲೂ ಕೂಡ ತಾಳ್ಮೆಯಿಂದ ಇರಿ ಅಂತ ಹೇಳ್ತಿದ್ರು. ಬಟ್ ಅದನ್ನ ದರ್ಶನ್ ಹೇಳಿದ್ರೆ ಒಂದು ತೂಕ ಜಾಸ್ತಿನೇ ಆಗುತ್ತೆ.